ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ವೆಜ್ ಫ್ರೈಡ್ ರೈಸ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೋಡೋಣ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯೂಟ್ಯೂಬಲ್ಲಿ ಒಬ್ರದ್ದೊಬ್ಬರು ವೀಡಿಯೋ ನೋಡಿದ್ರೆ ನಮಗೆ ಐಡಿಯಾಗಳು ಬರುತ್ತೆ. ಒಂದು 4 ಜನದ್ದು ವೀಡಿಯೋ ನೋಡಿದ್ರೆ ನಮಗೆ ಏನು ಮಾಡ್ಬೋದು, ಅವ್ರು ಹೇಗೆ ಮಾಡ್ತಿದ್ದಾರೆ, ಅವ್ರು ಹೇಗೆ ಕ್ಯಾಮ್ರಾ ಇಟ್ಕೊಂಡಿದ್ದಾರೆ, ಅವ್ರು ಯಾವ ಶೈಲಿಲಿ ಮಾತಾಡ್ತಾ ಇದ್ದಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಒಬ್ರದ್ದೊಬ್ರು ವೀಡಿಯೋ ನೋಡಬೇಕು ಅಂತ ನಾನು ಹೇಳೋದು. ನೋಡ್ತಾ ಇದ್ದರೆ ನಮಗೊಂದು ಐಡಿಯಾ ಬರುತ್ತೆ. ಅವ್ರು ಇದು ಮಾಡಿದ್ದಾರಲ್ಲ, ನಾವು ಹೀಗೆ ಮಾಡ್ಬೋದಲ್ವ, ಅವ್ರ ಅಡುಗೆಗೆ ಈ ಥರ ಮಾಡಿದ್ದಾರೆ, ಅವ್ರ ಪ್ರಾಂತ್ಯದಲ್ಲಿ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಅಡುಗೆ ಆಗುತ್ತೆ. ಅವ್ರು ಈ ಥರ ಅಡುಗೆ ಮಾಡಿದ್ದು, ನಾನು ಈ ಥರ ಅಡುಗೆ ಮಾಡಲ್ವಲ್ಲ, ನಾನು ಯಾಕೆ ಈ ಥರ ಅಡುಗೆ ಇವಾಗ ಅವರೊಂದು ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದಾರೆ ಅಂತ ಅಂದರೆ ಅವ್ರು ಅದಕ್ಕೇನೋ ಬೇರೆ ಸಾಮಾನು ಹಾಕಿರ್ತಾರೆ, ನಾವು ಅದಕ್ಕೆ ಬೇರೆ ಏನೋ ಸಾಮಾನು ಹಾಕಿರ್ತೀವಿ. ಅವ್ರದ್ದೇ ಬೇರೆ ಡಿಫ್ರೆಂಟ್ ಆಗುತ್ತೆ, ನಮ್ಮದೇ ಬೇರೆ ಡಿಫ್ರೆಂಟ್ ಆಗುತ್ತೆ. ಹಾಗಾಗಿ ಒಬ್ಬರು ವೀಡಿಯೋ ನೋಡ್ತಾ ಇದ್ದರೆ ನಮಗೆ ಏನು ಮಾಡ್ಬೋದು ಅಂತ ಐಡಿಯಾ ಬರುತ್ತೆ. ಇವತ್ತು ನಾನು ಪ್ರಮೋಟ್ ಮಾಡ್ತಿರೋದು ಚಾನಲ್ ಹೆಸರು ನೋಡಿ, ರತ್ನ ಕುಕ್ ಬುಕ್ ಅಂತ ಅವ್ರ ಚಾನಲ್ ಹೆಸರು. 671 ಸಬ್ಸ್ಕ್ರೈಬರ್ ಇದ್ದಾರೆ, 163 ವೀಡಿಯೋ ಮಾಡಿದ್ದಾರೆ. ತುಂಬ ಒಂದ್ರಿಗಿಂತ ಒಂದು ವೀಡಿಯೋ ತುಂಬ ಚೆನ್ನಾಗಿದೆ. ಪನ್ನೀರ್ ಬುರ್ಜಿ ಮಾಡಿದ್ದಾರೆ 2 ಡೇಸ್ ಹಿಂದೆ. ನೋಡಿ, ಪನ್ನೀರ್ ಅಂದರೆ ನಂಗೆ ತುಂಬ ಇಷ್ಟ, ನಾನು ಕರೆದೇ ಇಲ್ಲ ಅವರು. ಹೋಟೆಲ್ ಸ್ಟೈಲು ಟೊಮೊಟೊ ರಸಮ್ ಮಾಡಿದ್ದಾರೆ, ಬೇಳೆ ನುಚ್ಚಿನ ಉಂಡೆ, ಸೂಪರ್ ಎಲೆಕೋಸಿನ ಮಂಚೂರಿಯನ್ ಮಾಡಿದ್ದಾರೆ, ಅವಲಕ್ಕಿ ಬಾತ್ ಮಾಡಿದ್ದಾರೆ, 10 ನಿಮಿಷದಲ್ಲಿ ಮಾಡಿ ಕೊಬ್ಬರಿ ಲಾಡು ಅಂತ ಮಾಡಿದ್ದಾರೆ. ಬನ್ನಿ ಇವಾಗ ಅವ್ರ ಚಾನಲ್ ಹೇಗಿದೆ, ಅವ್ರ ವಾಯ್ಸ್ ಹೇಗಿದೆ ಏನು ಅಂತ ಚೆಕ್ ಮಾಡೋಣ. ದಯವಿಟ್ಟು ನಾನು ಹೇಳೋದು, ನಾನು ಒಂದು ಚಾನಲ್ ಪ್ರಮೋಟ್ ಮಾಡ್ತಾ ಇದ್ದೀನಿ ಅಂದರೆ ಪ್ರಮೋಟ್ ಮಾಡಿರೋರ್ಗೂ ಲಾಭ ಇದೆ, ಮಾಡದೇ ಇರೋರ್ಗೂ ಲಾಭ ಇದೆ. ಹೇಗೆ ಲಾಭ ಅಂತ ನಾನು ಹೇಳೋದು ಅಂದರೆ, ಇವಾಗ ಅವ್ರಿಗೆ ನೀವು ಸಬ್ಸ್ಕ್ರೈಬರ್ ಆಗ್ತೀರಾ, ನಾಳೆ ಅವ್ರದ್ದು ನಿಮ್ಮ ವೀಡಿಯೋ ನೋಡಿ ಅವ್ರು ನಿಮಗೆ ಸಬ್ಸ್ಕ್ರೈಬರ್ ಆಗ್ತಾರೆ. ಅವಾಗ ಅವ್ರಿಗೂ ಲಾಭ ಇದೆ ಮತ್ತು ನಿಮಗೂ ಲಾಭ ಇದೆ. ದಯವಿಟ್ಟು ನಾನು ಕೈ ಮುಗಿದು ಕೇಳ್ಕೊಳ್ತೀನಿ, ಒಬ್ರಿಗೊಬ್ರು ಸಪೋರ್ಟ್ ಮಾಡಿ. ಒಬ್ರಿಗೊಬ್ರು ಸಪೋರ್ಟ್ ಮಾಡಿದ್ರೆ ನಾವು ಯೂಟ್ಯೂಬಲ್ಲಿ ಬೆಳಿಬೋದು. ನಾನೊಂದು ಹೇಳ್ತೀನಿ, ನಾವು ಬೆಳಿಬೇಕು, ನೀವು ಬೆಳಿಬೇಕು, ನನ್ನ ಬೆಳೆಸಿ ನೀವು ಬೆಳೀರಿ ಅಂತ ಹೇಳ್ತೀನಿ. ಅದನ್ನೇ ನೀವು ಹೇಳಿ, ನನ್ನ ಬೆಳೆಸಿ ನೀವು ಬೆಳೀರಿ ಅಂತೇಳಿ, ಅವಾಗ ಎಲ್ಲರೂ ಬೆಳಿಬೋದು. ಒಬ್ಬರು ವೀಡಿಯೋ ಫುಲ್ಲು ನೋಡ್ಬಿಟ್ಟು ಒಂದು ವೀಡಿಯೋ ಬಗ್ಗೆ ಖುಷಿಯಾಗಿ ಕಮೆಂಟ್ ಮಾಡ್ತು ಅಂದರೆ ಅವರು ಖುಷಿ ಆಗುತ್ತೆ. ಆವಾಗ ನಿಮ್ಮನ್ನೂ ಬಂದು ನಿಮ್ಮ ವೀಡಿಯೋ ನೋಡ್ತಾರೆ, ಸಬ್ಸ್ಕ್ರೈಬರ್ ಮಾಡ್ಕೊಳ್ತಾರೆ. ಆವಾಗ ನಿಮ್ಮದು ಒಂದು ಸಂಖ್ಯೆ ಜಾಸ್ತಿ ಆಗುತ್ತೆ, ಅವ್ರದ್ದು ಒಂದು ಸಂಖ್ಯೆ ಜಾಸ್ತಿ ಆಗುತ್ತೆ. ಇವಾಗ ಅವ್ರ ವಿಡಿಯೋದಲ್ಲಿ ಏನೇನಿದೆ ಅಂತ ನೋಡೋಣ ಬನ್ನಿ. ರತ್ನ ಕುಕ್ ಬುಕ್ಕು ಅವ್ರದ್ದು ಚಾನಲಲ್ಲಿ 671 ಸಬ್ಸ್ಕ್ರೈಬರ್ ಇದ್ದಾರೆ, 164 ವೀಡಿಯೋಸ್ ಹಾಕಿದ್ದಾರೆ. ಈಗ 20 ಅವರಿಂದ ಗೋಡಂಬಿ ಬರ್ಫಿ, ವಾವ್! ನಾವು ಗೋಡಂಬಿ ಬರ್ಫಿನ ದುಡ್ಡು ಕೊಟ್ಟು ಅಂಗಡಿಯಿಂದ ತೊಗೊಂಡು ಬರ್ತೀವಿ, ಆದರೆ ಇವರು ಮನೆಯಲ್ಲೇ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಪನ್ನೀರ್ ಬುರ್ಜಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಅಡುಗೆಗಳು ಇವ್ರದ್ದು. ನೋಡಿ, ಅಕ್ಕಿ ಕಡಲೆಬೇಳೆ ಪಾಯಸ 60,000 ವ್ಯೂಸ್ ಇದೆ, ವಾವ್! ಚೆನ್ನಾಗಿದೆ ನೋಡಿ. ಪ್ರತಿಯೊಂದು ಹೀರೆಕಾಯಿ ಚಟ್ನಿ ಇದೆ, ಆಮೇಲೆ ಉಪ್ಪಿನಕಾಯಿ, ಟೊಮೊಟೊ ಉಪ್ಪಿನಕಾಯಿ. ನಾನು ಟೊಮೊಟೊ ಉಪ್ಪಿನಕಾಯೇ ನೋಡಿರಲಿಲ್ಲ, ಕೇಳಿರಲಿಲ್ಲ ನಾನು. ಇವಾಗ ಯಾಕಂದರೆ 20 ರೂಪಾಯಿ kg ಟೊಮೊಟೊ. ನಾವು ಒಂದು ಅದಕ್ಕೆ ಮಸಾಲೆ ಎಲ್ಲ ಏನಾದರೂ ಹಾಕ್ತೀವಿ ಅಂತ ಅಂದರೆ ಒಂದು 50 ರೂಪಾಯಿಗೆಲ್ಲ ಟೊಮೊಟೊ ಉಪ್ಪಿನಕಾಯಿ ಮಾಡಿ ಇಟ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ನನಗೆ ನಿಜವಾಗ್ಲೂ ಟೊಮೊಟೊ ಉಪ್ಪಿನಕಾಯಿ ಗೊತ್ತಿರಲಿಲ್ಲ. ಇವ್ರದ್ದು ವೀಡಿಯೋ ನೋಡಿಕೊಂಡು ಟ್ರೈ ಮಾಡಬೇಕು. ನೋಡಿ, ಎಲ್ಲ ಥರ ಅಡುಗೆನೂ ಇದೆ, ನಿಮಗೆ ಯಾವ ಥರ ಅಡುಗೆ ಬೇಕು ಎಲ್ಲ ಥರ. ವೀಳ್ಯದೆಲೆ ರಸ ಅಂತೆ, ಇವಾಗ ನೋಡಿ, ಏನಾದರೂ ಒಂದು ನಾವು ಪೂಜೆಗೆ ವೀಳ್ಯದೆಲೆ ತಂದಿರ್ತೀವಿ, ಅದೇನಾದರೂ ಮಿಕ್ಕೋದಾಗ ಅದ್ರದ್ದು ರಸ ಮಾಡೋದು ಹೇಗೆ ಅಂತಲೂ ಹಾಕಿದ್ದಾರೆ. ಚೆನ್ನಾಗಿದೆ. ಪಾಲಕ್ ಪನ್ನೀರ್ ಇದೆ, ಕರಿಬೇವು ರೈಸ್ ಇದೆ, ದಿಢೀರ್ ಬೀಟ್ರೂಟ್ ದೋಸೆ, 3 ಬಗೆಯ ಕೋಸಂಬರಿ, ಎಳ್ನೀರು ಪಾಯಸ. ವಾವ್! ಸ್ಪೆಷಲ್ ಇದೆಯಪ್ಪ ಇವ್ರದ್ದು ಚಾನಲಲ್ಲಿ. ನೋಡಿ, ಸ್ಟ್ರಾಬೆರಿ ಬಾಳೆಹಣ್ಣಿನ ಮಿಲ್ಕ್ ಶೇಕು, ಗೋಧಿ ಹಿಟ್ಟು ಬಾಳೆಹಣ್ಣಿನ ಸ್ವೀಟು, ತುಂಬ ವೆರೈಟಿ ಇದೆ ಇವ್ರದ್ದು. ನುಗ್ಗೆಕಾಯಿ ಸಾಂಬಾರು, ತುಂಬ ಚೆನ್ನಾಗಿದೆ ಇವ್ರದ್ದು ಚಾನಲ್ಲು. ಇದೇನೋ ನೋಡಿ ಎಷ್ಟು ಚೆನ್ನಾಗಿ, ಅಕ್ಕಿ ರವೆ ಬ್ರೇಕ್ಫಾಸ್ಟು ಚೆನ್ನಾಗಿದೆ. ನೋಡಬೇಕು ಇವ್ರ ಚಾನಲ್ಲು. ಈ ಥರ ನೋಡಿದ್ರೆ ನಾವು ಬೆಳಗ್ಗೆ ಎದ್ದಿದ ತಕ್ಷಣ ಏನು ತಿಂಡಿ ಮಾಡೋದು ಅನ್ನೋ ತಲೆ ಕೆಡಿಸ್ಕೊಳ್ಳೋಂಗಿರಲ್ಲ ಅಲ್ವಾ. ದಯವಿಟ್ಟು ರತ್ನ ಬುಕ್ ರೆಸಿಪಿ ಇವ್ರದ್ದು ನೋಡಿ, ಈ ಥರ ಇರುತ್ತೆ ಲೋಗೋ. ರತ್ನ ನೋಡಿ, ಇದು ಈ ಥರ ಇರುತ್ತೆ. ದಯವಿಟ್ಟು ಇವ್ರ ಚಾನಲ್ಗೆ ಸಪೋರ್ಟ್ ಮಾಡ್ತೀರಾ ಅಂತ ನಂಬಿದ್ದೀನಿ. ನೋಡಿದ್ರಲ್ಲ ಇಷ್ಟೊತ್ತು ರತ್ನ ಕುಕ್ ಬುಕ್ಕು ಎಷ್ಟು ಚೆನ್ನಾಗಿ ಅಡುಗೆಗಳು ಮಾಡಿದ್ದಾರೆ. ಅವ್ರದ್ದು ಅಕ್ಕಿ ಕಡಲೆಬೇಳೆ ಪಾಯಸ,
ಎಷ್ಟು 64,000 ವ್ಯೂಸ್ ಬಂದಿದೆ. ಹಾಗಾದರೆ ಎಷ್ಟು ಚೆನ್ನಾಗಿರ್ಬೋದು ಆ ಪಾಯಸ ಅಲ್ವಾ? ದಯವಿಟ್ಟು ವಿಡಿಯೋ ನೋಡಿ, ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ. ರತ್ನ ಕುಕ್ ಬುಕ್ ಅವ್ರ ಚಾನಲ್ಗೆ ಸಪೋರ್ಟ್ ಮಾಡಿ, ಮಾಡ್ತೀರಾ ಅಂತ ನಂಬಿಕೆ ಇದೆ ನನಗೆ. ಯಾಕಂದರೆ ನನಗೆ ಪ್ರತಿಯೊಬ್ಬರು ನನ್ನ ಬೆನ್ನಿಂದೆ ನಿಂತ್ಕೊಂಡು ನಾವಿದ್ದೀವಿ ಅಂತ ಅನ್ನೋರು, ನಾನು ಹೇಳ್ತಿರೋರು ಎಲ್ರಿಗೂ ಅವರಿಂದೆ ಬೆನ್ನಿಂದೆನೂ ನಿಂತ್ಕೊಂಡು ಸಪೋರ್ಟ್ ಮಾಡ್ತೀರಾ ಅಂತ ನನಗೆ ನಂಬಿಕೆ ಇದೆ. ನಾನು ಕೇಳ್ಕೊಳ್ಳೋದು ಬೇಡ, ಮಾಡೇ ಮಾಡ್ತೀರಾ ಅಂತ ನನಗೆ ಗೊತ್ತು. ಇಷ್ಟೊತ್ತು ಈ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.